ಮೈದಾ, ಸಕ್ಕರೆ ಬಳಸಿದ ತಿಂಡಿ ತಿಂದು ತಿಂದು ಸಾಕಾಯ್ತಾ ನಿಮ್ಗೆ? ಹಾಗಿದ್ರೆ ಬನ್ನಿ ನೀವು ನನ್ ಜೊತೆ. ನಾನ್ ಹೇಳಿಕೊಡ್ತೀನಿ ನಿಮ್ಗೆ ಬಾಯಿ ಚಪ್ಪರಿಸೋ ಒಂದು ಹೊಸ ರುಚಿ. ಮೊದ್ಲೊಂದು ಕಡಾಯಿ ಬಿಸಿ ಮಾಡ್ಕೊಂಡು 2 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ಳಿ. ಅದಕ್ಕೆ ಬೇಕಾಗಿರೋದು ನೋಡಿ 1/4 ಕಪ್ಪಿನಷ್ಟು ರಾಗಿ ಹಿಟ್ಟು. ಈ ರಾಗಿ ಹಿಟ್ಟನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನ ಹುರ್ದಾಗುವಾಗ ನೋಡಿ ಈ ರೀತಿ ಆಗುತ್ತೆ. ಆಯ್ತಲ್ವಾ? ನೋಡಿ ಇದು ಕರೆಕ್ಟ್ ಹುರ್ಕೊಂಡಿದ್ದೀನಿ. ಒಂದು 5 ನಿಮಿಷ ಹುರಿಬೇಕು. ಆಯ್ತಾ? ಸಾಕು. ಇನ್ನು ಇದಕ್ಕೇನ್ ಮಾಡ್ಬೇಕಂದ್ರೆ ಒಂದು 1/4 ಕಪ್ಪಿನಷ್ಟು ಕಡ್ಲೆ ಹಿಟ್ಟು ಕೂಡ ಸೇರಿಸ್ಬೇಕು. ಅದನ್ನ ಕೂಡ ಇದ್ರ ಜೊತೆನೆ ಹಾಕೊಂಡ್ಬಿಟ್ಟು ಒಂದು 3 ನಿಮಿಷ ಹೊತ್ತು ಪುನಃ ಹುರಿಬೇಕಿದನ್ನ. ಅವಾಗ 2 ಕೂಡ ಮಿಕ್ಸ್ ಆಗ್ಬಿಟ್ಟು ನೋಡಿ ಈ ರೀತಿ ಆಗುತ್ತೆ ಅಲ್ವಾ? ಇನ್ನೇನ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ತೆಗೆದು ಬೇರೊಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು 1/4 ಕಪ್ ತೆಂಗಿನ ತುರಿನ ಅದೇ ಕಡಾಯಿಗೆ ಹಾಕೊಂಡ್ಬಿಟ್ಟು ಪುನಃ ಹುರಿಬೇಕು. ತುಪ್ಪ, ಎಣ್ಣೆ ಏನು ಹಾಕ್ಬೇಡಿ ಆಯ್ತಾ? ನೋಡಿ ಇದು ಆಯ್ತು. ಇದನ್ನ ತೆಗ್ದಿಟ್ಕೊಳ್ಳಿ. ನೆಕ್ಸ್ಟ್ ಪುನಃ ಒಂದು ಅರ್ಧ ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು 1/4 ಕಪ್ಪಿನಷ್ಟು ಹುಡಿ ಮಾಡಿಟ್ಟಿರುವಂತಹ ಬೆಲ್ಲ ಕೂಡ ಸೇರಿಸ್ಕೊಂಡು ಇದನ್ನ ಕೂಡ ಕರಗಿಸ್ಬೇಕು. ಇಲ್ಲಿ ನಿಮ್ಗೆ ಬೇಕಿದ್ರೆ ನೀರು ಕೂಡ ಸೇರಿಸ್ಬೋದು ಆಯ್ತಾ? ತೊಂದ್ರೆ ಏನಿಲ್ಲ. ನಾನಿಲ್ಲಿ ಹಾಕ್ಕೊಂಡಿಲ್ಲ. ನೋಡಿ ಇವಾಗ ಈ ರೀತಿ ಇದೆ. ಕರೆಕ್ಟಾಗಿ ಮೆಲ್ಟ್ ಆಗಿ ಸಿಕ್ಕಿದೆ ಅಲ್ವಾ? ಇನ್ನು ಇದಕ್ಕೆ ನಾವು ಆವಾಗ ಹುರ್ಕೊಂಡಿದ್ದೀವಲ್ವಾ ರಾಗಿ ಹಿಟ್ಟು, ಕಡಲೆ ಹಿಟ್ಟೆಲ್ಲ, ಅದನ್ನೆಲ್ಲ ಹಾಕೊಂಡ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಬೆಲ್ಲದ ಪಾಕ ಇದೆಯಲ್ಲ ಅದ್ರ ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗಿ ಬರಬೇಕು. ನೋಡಿ ಇವಾಗ ಮಿಕ್ಸ್ ಆಯ್ತಲ್ವಾ? ಇನ್ನು ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ತೆಂಗಿನ ತುರಿ ಅದನ್ನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಸ್ವಲ್ಪ ಗಟ್ಟಿನೇ ಇದೆ ಅಲ್ವಾ? ನೀರಾಗಿಲ್ಲ. ಇನ್ನೊಂದ್ಸಲ ಮೊದಲು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತುಪ್ಪ ಕೂಡ ಬೇಕಿದ್ರೆ ಸೇರಿಸ್ಬೋದು, ತೊಂದರೆ ಏನಿಲ್ಲ. ಎಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ನೋಡಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿದೆಯಲ್ವಾ? ಇನ್ನೇನು ಮಾಡ್ಬೇಕಂದ್ರೆ ಇದೊಂದು ಕರೆಕ್ಟ್ ಟೆಕ್ಸ್ಚರ್ಗೆ ಬರಬೇಕಲ್ಲ, ಅದಕ್ಕೋಸ್ಕರ ಬಿಸಿ ಮಾಡಿದಂಥ ಹಾಲು ಒಂದೊಂದು ಟೀ ಸ್ಪೂನ್ನಷ್ಟು ಹಾಕ್ಕೊಳ್ಳಿ. ಒಮ್ಮೆಲೆ ಹಾಕಬೇಡಿ, ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ತಾ ಬಂದರೆ ಆಯಿತು. ನೋಡಿ ನಾನಿವಾಗ ಹಾಕಿ ಒಂದು 4-5 ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಅದು ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಂಡ್ರೆ ಸಾಕು ನೋಡಿ. ಆಮೇಲೆ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ತಳ ಬಿಟ್ಟು ಬರುವ ಸ್ಟೇಜಿಗೆ ಬರಬೇಕು. ಅಷ್ಟೇ ಸಾಕು ನಮಗೆ. ನೋಡಿ ಈ ರೀತಿ ಬಂತಲ್ವ ಇವಾಗ? ಆಯಿತು, ನಮ್ಮ ಸ್ವೀಟ್ ಇಲ್ಲಿ ರೆಡಿ ಆಯಿತು. ಸೂಪರ್ ಆಗಿರುವ ರಾಗಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಉಪಯೋಗಿಸ್ಕೊಂಡು ಮಾಡಿರುವಂಥ ಒಂದು ಹೆಲ್ದಿ ಆಗಿರುವಂಥ ಬರ್ಫಿ. ನೋಡಿ ಈ ರೀತಿ ಅದನ್ನು ಸೆಟ್ ಮಾಡಿಕೊಂಡು ಪ್ಲೇಟಲ್ಲಿ ಹಾಕ್ಕೊಂಡು ಸೆಟ್ ಮಾಡಿಕೊಂಡು ಆರಿದ್ಮೇಲೆ ನೋಡಿ ಈ ರೀತಿ ಆಗಿದೆ. ಇವಾಗ ಫುಲ್ಲಾಗಿ ಆರಬೇಕು. ಇನ್ನು ಇದನ್ನು ಕಟ್ ಮಾಡಿಕೊಂಡು ತಿಂದ್ಬಿಟ್ರಂತೂ ಸಖತ್ ಮಜಾ ಆಗುತ್ತೆ. ಹೆಲ್ದಿ ಆಗಿರುವಂಥ ಒಂದು ಟೇಸ್ಟಿ ಆಗಿರುವಂಥ ಒಂದು ಬರ್ಫಿ. ನಿಮ್ಗೆ ಇಷ್ಟ ಆಯ್ತಲ್ವಾ? ಹಾಗಿದ್ರೆ ನೀವು ಟ್ರೈ ಮಾಡ್ತೀರಲ್ವಾ? ಮಾಡಿ ಟೇಸ್ಟ್ ಮಾಡಿ, ರುಚಿ ನೋಡಿ. ಆಮೇಲೆ ಈ ಪೇಜ್ ಒಂದು ಫಾಲೋ ಮಾಡಿಟ್ಕೊಳ್ಳಿ. ಇನ್ನೂ ಕೂಡ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು.